ನಮಸ್ಕಾರ. ಏನಪ್ಪ ಈಚು ಅಂದರೆ ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾದವ್ರು ಇದ್ದಾರಲ್ಲ, ಇವರೆಲ್ಲ ಸೇರ್ಕೊಂಡು ಒಂದು ಕಲಾವಿದರ ಸಂಘದಿಂದ ಒಂದು ಹೋಮ ಮಾಡಿಸ್ತಾರೆ. ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ದರಿದ್ರ ಹಿಡಿದುಬಿಟ್ಟಿದೆ. ಪೂಜೆ ಮಾಡಿಸಿದ್ರೆ ಹೋಗಂಗಿದ್ರೆ ನಮ್ಮ ಬಡತನ ಇವತ್ತು ಪೂಜೆ ಮಾಡಿಸಿದ್ರೆ ಹೋಗ್ಬಿಡ್ಬೇಕು. ಈ ಥರ ಪೂಜೆ ಮಾಡಿಸಿದ್ರೆ ಹೋಗಂಗಿದೆ ಅಂದರೆ ಎಂಥ ಮೂಢನಂಬಿಕೆಯಿಂದ ಇವರು ಬದುಕ್ತಾ ಇದ್ದಾರೆ ಅಂದರೆ ನೋಡಿ. ನಾವು ಇವತ್ತು 46 ವರ್ಷ ದಾಟಿದ್ದೀವಿ. ನಾವು ಎಂತೆಂಥ ಪಿಕ್ಚರ್ ನೋಡ್ಕೊಂಬಂದಿದ್ದೀವಿ ಅಂದರೆ, ಎಂತೆಂಥ ಸಿನಿಮಾಗಳನ್ನು ನೋಡಿದ್ದೀವಿ ಅಂದರೆ, ಭಾಳ ಅದ್ಭುತವಾದ ಸಿನಿಮಾಗಳನ್ನು ನೋಡಿದ್ದೀವಿ. ಅದ್ಭುತವಾದ ಸಿನಿಮಾಗಳನ್ನು ಮಾತ್ರ ನಮ್ಮ ಮನೇಲಿ ತೋರಿಸೋರು, ಚೆನ್ನಾಗಿರೋ ಸಿನಿಮಾಗಳನ್ನು ಮಾತ್ರ ತೋರಿಸೋರು, ಕೆಟ್ಟ ಸಿನಿಮಾಗಳನ್ನ ತೋರಿಸ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲೇ ಕಳಿಸೋರು. ನೋಡಿ ಇವತ್ತೇನು ನೀವೆಲ್ಲ ಹೋಮ ಮಾಡಿಸಿದ್ರಲ್ಲ, ಇಷ್ಟೊಂದೆಲ್ಲ ಖರ್ಚು ಮಾಡಿ ಎಷ್ಟೆಷ್ಟೋ ಸಿನಿಮಾ ತೆಗಿತೀರಿ ನೀವೆಲ್ಲ. ನಾವು ಸಿನಿಮಾ ನೋಡಬೇಕಾದ್ರೆ 2.5 ರೂಪಾಯಿ ಇತ್ತು ಒಂದು ಟಿಕೆಟು. ನಮ್ಮ ಮನೇಲಿ 5 ರೂಪಾಯಿ ಕೊಡೋರು ಸಿನಿಮಾಗೂ. ನಾವು ಒಂದು ಊರಿಗೆ ಹೋದರೆ 5 ರೂಪಾಯಿ ಕೊಡೋರು. ಅದರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ 4 ಬಾಳೆಹಣ್ಣು, 2 ರೂಪಾಯಿಗೆ 4 ಬಾಳೆಹಣ್ಣು ಬರೋದು, ಗೊತ್ತಾಯ್ತಾ? 50 ಪೈಸೆಗೆ ಖಾರ ಮಂಡಕ್ಕಿ ಕೊಡೋರು. ತಿನ್ಕೊಂಡು 2.5 ರೂಪಾಯಿ ಟಿಕೆಟು. ಸಿನಿಮಾ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಆ ಥರ ಅದ್ಭುತವಾದ ಸಿನಿಮಾಗಳು ಬರ್ತಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕುಟುಂಬ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾಗಳು ಇವತ್ತು ಬರ್ತಾಯಿಲ್ಲ, ನೋಡೋಕ್ಕೂ ಆಗ್ತಾಯಿಲ್ಲ. ಅಂಥ ಸಿನಿಮಾಗಳು ಬರ್ತಾಯಿದ್ದಾವೆ. ನೀವು ಇವತ್ತು ನಮ್ಮ ಸಿನಿಮಾಗೆ ದರಿದ್ರ ಹಿಡಿದುಬಿಟ್ಟಿದೆ, ಅದಕ್ಕೋಸ್ಕರ ಇವತ್ತು ನಾವು ಹೋಮ ಮಾಡಬೇಕು, ಅಲ್ಲಿ ಯಾರೋ ಒಬ್ಬರು ದೇವರು ಬಂದಿರೋ ಥರ ನಾಟಕ ಆಡೋದು. ಅಯ್ಯೋ ಶಿವ, ನೀವೇ ಸಿನಿಮಾಗಳಲ್ಲಿ ತೋರಿಸಿದ್ದೀರಾ ಇವೆಲ್ಲ ಪೂಜೆಗಳು ಪುನಸ್ಕಾರಗಳು, ದೇವರು ಬರೋದು ಎಲ್ಲ ನಾಟಕ ಅಂತ ಇವೆಲ್ಲ ನಂಬಿಬೇಡಿ ಅಂತ ತೋರಿಸ್ತೀಯ. ಆದರೆ ಇಲ್ಲಿ ನೀವೇ ಒಳ್ಳೆ ಬಕರಗಳು ಥರ ನೀವೇ ಪೂಜೆ ಮಾಡ್ತಾಯಿದ್ದೀರಿ ಸಿನಿಮಾಗೋಸ್ಕರ. ಅಂದರೆ ನೀವು ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಅದ್ಭುತವಾದ ಸ್ಥಳಗಳು ಇದ್ದಾವೆ, ಬೆಕ್ಕದಂಥ ಸ್ಥಳಗಳಿದ್ದಾವೆ, ಅದ್ಭುತವಾದ ಸ್ಥಳಗಳು. ಆದರೆ ನೀವು ಇಲ್ಲಿಲ್ಲ, ಪಾರಿನಿಗೆ ಹೋಗ್ಬಿಡ್ಬೇಕು. ಸಿಂಗಾಪುರ, ಅಮೇರಿಕಾ, ಲಂಡನ್ನು, ಜಪಾನು ಅಲ್ಲೆಲ್ಲ ಹೋಗಿ ಶೂಟಿಂಗ್ ತಗೊಂಬರ್ಬೇಕು. ಆಮೇಲೆ ವಿಲ್ಲನ್ನು ಯಾವನೋ ಪಾರಿನನ್ನು ಆಗಬೇಕು, ಹಿಂದಿಯವನೇ ಆಗಬೇಕು, ಕನ್ನಡದವನು ಆಗಂಗಿಲ್ಲ. ಹೇಳೋಕ್ಕೂ ಹಿಂದಿಯವನೇ ಆಗಬೇಕು, ಕನ್ನಡದವನು ಆಗಂಗಿಲ್ಲ. ಕರ್ನಾಟಕದಲ್ಲಿ ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಈ ಕಡೆ ಸೊಂಡೂರು, ಬಳ್ಳಾರಿ ಬೇಕಾದ ಸ್ಥಳಗಳಿವೆ. ನಿಮಗೆ ಅವೆಲ್ಲ ಬೇಕಾಗಿಲ್ಲ. ಹೋಗಬೇಕು ಪಾರಿನಿಗೆ, ಅಲ್ಲಿ ಹೋಗಿ 2 ಸ್ಟೆಪ್ ಹಾಕೋಕ್ಕೆ, 2 ಕುಣ್ಕೊಂಬರೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಪಾರಿನಲ್ಲಿ ತಗೊಂಬಂದು ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಇವಾಗ ಸಿನಿಮಾಗಳು ಟಿಕೆಟು ಎಷ್ಟು ಟಿಕೆಟು? ನಮ್ಮ ಸಂಬಳನೂ ಇಲ್ಲ ಅಷ್ಟೊಂದು. ಏನು 200 ರೂಪಾಯಿ, 300, 400 ರೂಪಾಯಿ ಟಿಕೆಟ್ ಕೊಟ್ಟು ಯಾವನ್ರಿ ನೋಡ್ತಾನೆ ಸಿನಿಮಾನ? ಕಮ್ಮಿ ಅವಾಗಿತ್ತಪ್ಪ. ಎಲ್ಲರೂ ಕುಟುಂಬ ಸಮೇತ ನಾವು ಅವನ ಎಷ್ಟು ಪಿಕ್ಚರ್ ನೋಡ್ತಿದ್ವಿ ಗೊತ್ತಾ? ಇವಾಗಿಲ್ಲ. ಎಷ್ಟೋ ವರ್ಷ ಆಯಿತು ಸಿನಿಮಾನೂ ನೋಡಿಲ್ಲ, ಸಿನಿಮಾನೇ ನೋಡೋದು ಬಿಟ್ಬಿಟ್ಟಿದ್ವಿ ಇವಾಗ. ಅಂತಂಥ ಕಿತ್ತೋಗಿರೋ ಸಿನಿಮಾಗಳು ಬರ್ತವೆ. ಆಮೇಲೆ ಇವ್ರು ಜಗ್ಗೇಶಣ್ಣವ್ರು ಹೇಳ್ತಾರೆ, ಏನು ಕಣ್ಣೀರು ಹಾಕ್ಯಂದ್ಗಳು ಅಂತಾರೆ. ಅಣ್ಣ, ಇವತ್ತು ನೀವೆಲ್ಲ ಕಿತ್ತೋಗಿರೋ ಶೋಗಳಲ್ಲಿ ಹೋಗಿ ಡಬಲ್ ಮೀನಿಂಗು ಡೈಲಾಗ್ ಹೊಡ್ಕೊಂಡು ಕೂತ್ಕೊಂಡು ಅಲ್ಲಿ ಕಿಸಿತಾ ಇದ್ದೀರಲ್ಲ, ಇಂಥವೆಲ್ಲ ಶೋ ಬೇಕಾ? ಒಳ್ಳೊಳ್ಳೆ ಸಿನಿಮಾಗಳು ತೆಗೆದು ಬಿಟ್ಬಿಟ್ಟು ನೀವೆಲ್ಲ ಯಾರಾದರೂ ಒಂದು ಸಿನಿಮಾ ಅದು ಓಡ್ಬಿಟ್ರೆ ನೀವು ಎಲ್ಲ ಆಕಾಶಲ್ಲಿ ನಡೀತೀರಿ. ನಿಮ್ಮ ಬಾಯೆಲ್ಲ ಕನ್ನಡನೇ ಬರೋಲ್ಲ, ಬರೀ ಇಂಗ್ಲೀಷ ಏನೋ ದಟ್ಟು ಪುಟ್ಟು ಅಂತಂದು ಹೇಳ್ಬಿಟ್ಟು ಬರೀ ಇಂಗ್ಲೀಷ ಮಾತಾಡೋದು. ನೀವೆಲ್ಲ ಕನ್ನಡ ಮಾತಾಡ್ತೀರಾ? ಮಾತಾಡೋಲ್ಲ. ಒಂದು ಪಿಕ್ಚರ್ ಏನು ತಗೊಂಬಿಟ್ರೆ ಬಿಲ್ಡಪ್ಪು, ಅಲ್ಲಿ ಕತೆ ಬರ್ದವನು ಯಾರು, ಹಾಡು ಸಾಂಗ್ಗಳು ಬರ್ದಾನೆ ಯಾರು, ಮ್ಯೂಸಿಕ್ ಮಾಡಿದವ್ರು ಯಾರು, ಆಮೇಲೆ ಕ್ಯಾಮ್ರಾಮ್ಯಾನ್ ಯಾರು, ಯಾರನ್ನೂ ತೋರಿಸಲ್ಲ. ಆ ಸಿನಿಮಾದಲ್ಲಿ ಬರೀ ಯಾರು ಹೀರೋನು ಮಾತ್ರ ಎತ್ತಿ ಕುಣಿದಾಡೋದು, ಅವ್ರಿಗೆ ಮಾತ್ರ ಹಾಲು ಅಭಿಷೇಕ ಮಾಡೋದು. ಪಾಪ ಕತೆ ಬರ್ದವನಿಗೆ ಬೆಲೆ ಇಲ್ಲ, ಕ್ಯಾಮ್ರಾ ಹಿಡ್ದವನಿಗೆ ಬೆಲೆ ಇಲ್ಲ, ಅಲ್ಲಿ ಲೈಟ್ ಮ್ಯಾನ್ಗಳಿಗೆ ಬೆಲೆ ಇಲ್ಲ, ಎಲ್ಲರಿಗೂ ಅಡುಗೆ ಮಾಡಿರ್ತಾನಲ್ಲ ಆ ಬಟನ್ಗೂ ಬೆಲೆ ಇಲ್ಲ, ಮತ್ತು ಡೈರೆಕ್ಟ್ರಿಗೆ ಬೆಲೆ ಇಲ್ಲ, ನಿರ್ಮಾಪಕರಿಗೆ ಬೆಲೆ ಇಲ್ಲ. ಈ ಸಿನಿಮಾ ಹೀರೋಗೂ ಮಾತ್ರ ಬೆಲೆ. ಇವತ್ತು ಅವನಿದ್ರು ಮಾತ್ರ ಸಿನಿಮಾ ಮಾಡೋದು. ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾ ಮಾಡ್ತಾವ? ಆದ್ರೆ ನಿಮಗೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಹೊಟ್ಟೆವರಿ. ಆ ಸಿನಿಮಾ ನೋಡಿದ್ರೆ ಅವ್ನದು ಹೊಟ್ಟೆವರಿ, ಈ ಸಿನಿಮಾ ನೋಡ್ರಿ ಇವ್ರಿಗೆ ಹೊಟ್ಟೆವರಿ. ಈ ಥರ ಹೊಟ್ಟೆವರಿ ಒಗ್ಗಟ್ಟಿಲ್ಲ ಅಂದರೆ ಸಿನಿಮಾಗಳು ಓಡ್ತಾವ? ಯಾರಿಗೆ ಒಗ್ಗಟ್ಟಿದೆ? ಎಷ್ಟು ಜನ ಕರೆಸಿದ್ರಿ ಪೂಜೆ ಮಾಡೋಕ್ಕೆ ನೀವು? ನಿಮ್ಮವರೇ ಎಷ್ಟೋ ಜನ ಬಂದಿಲ್ಲ, ಮನೇಲಿ ಕೂತ್ಕೊಂಡವ್ರೆ, ಅಯ್ಯೋ ನಮಗೆ ಹಾಕಬೇಕು ಅಂತ. ಇವತ್ತು ನೀವು ಹೊಸಬ್ರನ್ನ ಎತ್ತುತ್ತಾ ಇಲ್ಲ, ಹೊಸಬ್ರನ್ನ ತುಳಿತಾ ಇದ್ದೀರಾ ಅಳುಬ್ರೇನೆ. ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಈ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ ಟಿ ವಿಗಳಲ್ಲಿ, ಕಿತ್ತೋಗಿರೋ ಕಾರ್ಯಕ್ರಮಗಳು. ಈ ಡ್ಯಾನ್ಸ್ ಮಾಡೋದು ಬಿಟ್ಬಿಟ್ಟು ಎಲ್ಲ ಮಾಡೋಕೆ ಕುಂತವ್ರೆ. ಡ್ಯಾನ್ಸೇ ಮಾಡಲ್ಲ, ಅಲ್ಲಿ ಮ್ಯಾಲೆ ಜಂಪ್ ಮಾಡೋದಂತೆ, ಎಗರೋದಂತೆ, ತುಳಿಯೋದಂತೆ, ಮಲ್ಕೊಂಡು ಒಳ್ಳೆಯೋದಂತೆ. ಇವು ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಡ್ಯಾನ್ಸ್ ಗಂಧಗಾಳಿನೇ ಗೊತ್ತಿಲ್ಲ ಅಂಥವ್ರನ್ನ ಕರ್ಕೊಂಬಂದು ಜಡ್ಜ್ ಕುಂದಿಸಿದ್ರೆ. ಯಾಕೆ? ಶಶಿಕುಮಾರ್ ಅವ್ರು ಎಂತೆಂಥ ಡ್ಯಾನ್ಸ್ ಮಾಡೋರೆ, ಅವ್ರು ಎಂಥ ಅದ್ಭುತವಾದ ಕಲಾವಿದರು, ಅವ್ರು ಹಿಂದುಳಿದಾರೆ ಪಾಪ. ಅವ್ರು ಯಾರಿಗೂ ಎಲ್ಲಿಗೂ ಕರೀತಾ ಇಲ್ಲ. ಯಾಕೆ? ಜಗ್ಗೇಶಣ್ಣ ಇವ್ರನ್ನ ಕರ್ಕೊಂಬಂದು ಕೂರ್ಸೋಕ್ಕಾಗಲ್ವ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ, ಜಡ್ಜಿಂಗ್ ಮಾಡೋಕ್ಕೆ? ಯಾಕೆ? ಅಲ್ಲಿ ಅವರು ಏನು ಶಿವರಾಜ್ ಕುಮಾರ್ ಅವ್ರಿಗೆ ಏನಿಲ್ವ? ಅವ್ರಿಗೆ ಹಂಗಾರೆ ಬೇಕಾದಷ್ಟು ಬೆಳೆದು ಬಿಟ್ಟಿದ್ದಾರೆ, ಅವ್ರಿಗೆ ಬೇಕಾದಷ್ಟು ಇದೆ. ಬೆಳೆದವರೇ ಬೆಳಿಬೇಕಾ? ಎಲ್ಲರೂ ಏನೇನೂ ಬರದೇ ಇರೋರೆಲ್ಲ ಜಡ್ಜ್ಮೆಂಟು. ಶಶಿಕುಮಾರ್ ಕರ್ಕೊಂಡೋಗಿ ಕುಂದಿರ್ಸ್ರಿ, ಅವರು ಬೆಳೀಲಿ. ಮತ್ತು ಅವರು ಸ್ವಲ್ಪ ದುಡ್ಡು ಬರಲಿ ಅವ್ರಿಗೂ. ನೀವೇ ಒಗ್ಗಟ್ಟಿಲ್ಲ, ನೀವೇ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ನೀವು ರಾಜ್ಯಸಭಾ ಸದಸ್ಯರಾಗಿರಿ, ಜಗಣ ರಾಜ್ಯಸಭಾ ಸದಸ್ಯರು, ನಿಮಗೆ ಅಲ್ಲಿ ಪಿಂಚಣಿ ಎಲ್ಲ ಬರ್ತಾಯಿದೆ, ಸಂಬಳ ಬರ್ತಾಯಿದೆ ತಿಂಗಳ. ಇವ್ರಿಗೆ ಏನೂ ಬರ್ತಾಯಿಲ್ಲ. ಅವ್ರಿಗೂ ಕರ್ಕೊಂಡೋಗಿ ಕುಂದಿರ್ಸ್ರಿ.
ನೀವು ಬಿಡು, ನಿಮ್ಮ ಜಾಗದಲ್ಲಿ ಬೇರೆ ಕುಂದ್ರಿಸಿ ಹೋಗಿ. ನೀವು ಒಬ್ಬ ರಾಜ್ಯಸಭಾ ಸದಸ್ಯ ಆಗಿ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಹೋಗಿ ಅಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಗಳು ಕಂಡು ಅಲ್ಕಿಸ್ಕೊಂಡು ಕೂತ್ಕೊಂಡಿರೋ ಜಗಣ. ಈ ಥರ ಮಾಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗುತ್ತಾ? ಇನ್ನು ಸ್ವಲ್ಪ ದಿನ ಇರಿ, ಕನ್ನಡ ಸಿನಿಮಾ ನೋಡೋರೇ ಇಲ್ಲ. ಯಾಕಂದ್ರೆ ಮನೆಗೂ ಟಿ ವಿ, ಎಲ್ಲರ ಕೈಯಲ್ಲೂ ಮೊಬೈಲು. ಮನೆಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೈಯಲ್ಲೂ ಮೊಬೈಲು. ನಾವೇ ಇವಾಗ ಸಿನಿಮಾ ಥಿಯೇಟ್ರಿಗೆ ಓದ್ಬಿಟ್ಟಿದ್ದೀವಿ, ಸಿನಿಮಾ ನೋಡೋದೇ ಬಿಟ್ಟಿದ್ದೀವಿ. ಅಂಥ ಸಿನಿಮಾಗಳು ಬರ್ತಾ ಇಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.